ಇವತ್ತಿನ ಎಪಿಸೋಡಲ್ಲಿ ಮೋನಿಕಾ ಬಂದೆ ಮಗಳೇ ಅಂತ ಅವರಮ್ಮ ಅವರಪ್ಪ ಇಬ್ಬರು ಅಳ್ತಾ ಇರ್ತಾರೆ. ಹಳೆದ ಅಜ್ಜ ಅಜ್ಜಿ ಎಲ್ಲರೂ ಪ್ರತಿಯೊಬ್ಬರು ಖುಷಿ ಆಗಿಬಿಡ್ತಾರೆ. ಇದೇ ಟೈಮಿಗೆ ಚಂಚಲ ವಿಷಯ ಗೊತ್ತಿಲ್ಲದೆ ಏನು ಮಾತಾಡಬಾರ್ದಮ್ಮ ಅಂತೆಲ್ಲ ಹೇಳಿದೆ. ಏನಾಗಿದೆ ಅಂದರೆ ಕಿಡ್ನಾಪ್ ಮಾಡಿದಾರ, ವೇಟರ್ ವೇಷದಲ್ಲಿ ಬಂದು ಆ ಮೋನಿಕಾನ ಕಿಡ್ನಾಪ್ ಮಾಡಿದ. ನಾವು ಕರೆಕ್ಟ್ ಟೈಮಿಗೆ ಹೋಗಿ ಅಲ್ಲಿ ಅವ್ರು ಕಿಡ್ನಾಪ್ ಮಾಡಿದ ಆಟದ ಮೇಲೆ ಬಿಡಿಸ್ಕೊಂಡ್ಬಂದು, ಇಲ್ಲಾಂದಿದ್ರೆ ಅನಾಹುತ ಆಗ್ತಿತ್ತು ಅಂತ ವಿವೇಕ್ ಹೇಳ್ತಾನೆ. ವಿವೇಕ್ ಅದನ್ನು ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ ಕಾರಣ ಗೊತ್ತಿಲ್ಲ. ಅವ್ನಿಗೇನೋ ಮೋನಿಕಾನ ಮದುವೆ ಆಗಬೇಕಂತ ತುಂಬ ಆಸೆ ಇತ್ತಂತೆ, ಅದಕ್ಕೆ ಕಿಡ್ನಾಪ್ ಮಾಡಂತೆ. ನಿಜವಾದ ಕಿಡ್ನಾಪರ್ ಪೊಲೀಸರ ಕೈಯಲ್ಲಿ ಅಂದರೆ ಅವ್ರು ಒದ್ದು ಬಾಯಿ ಬಿಡಿಸಿದಾಗ ಗೊತ್ತಾಗುತ್ತೆ ಅಂದರೆ ಚಂಚಲ ಇಷ್ಟೆಲ್ಲ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ಅಂತಾರೆ. ಅಯ್ಯೋ ಈಗ ಬಂದರೆ ಏನಾಯ್ತು ಬಿಡೋಣ, ಬಾಯಿ ಇರೋದಕ್ಕೆ ಮಾತಾಡಬೇಕಲ್ಲ ಅಂತ ಸರಿತಾ. ಅಯ್ಯೋ ಈಗ ಬಂದರೆ ಏನಾಯ್ತು ಬಿಡೋಣ, ಮುಹೂರ್ತನೇ ಮುಗಿದೋಗಿದೆ ಅಂತ ಹೇಳಿದ್ರೆ ಆಚಾರ್ಯ ಇನ್ನು ಹತ್ತಿರದಲ್ಲಿ ಯಾವುದನ್ನು ಮುಹೂರ್ತ ಇದೆ, ಇನ್ನು 20 ನಿಮಿಷದಲ್ಲಿ ಒಂದು ಮುಹೂರ್ತ ಇದೆ ಅಮ್ಮ, ಒಳ್ಳೆ ಮುಹೂರ್ತ ಇದೆ ಅಂತ. ಸರಿ, ಅದೇ ಮುಹೂರ್ತದಲ್ಲಿ ಮದುವೆ ರೆಡಿ ಮಾಡಿ ಅಂತ ಅಜ್ಜ ಅಜ್ಜಿ ಎಲ್ಲರೂ ಹೇಳಿದೆ. ಸರಿ ಅಂತೆಲ್ಲ ಹೇಳಿ ಮದುವೆಗೆ ರೆಡಿ ಮಾಡ್ತಾ ಅದೇ ಟೈಮಿಗೆ ಇಲ್ಲಿ ಒಬ್ಬರು ಬಂದು ಗೌರಿ ಪೊಲೀಸವರು ಸೆಕ್ಯೂರಿಟಿ ಗಾರ್ಡ್ ಬಂದು ಗೌರಿ ಮೇಡಮ್ ಪೊಲೀಸವ್ರು ಕರೀತಾರೆ ಬರಬೇಕಂತ. ಗೌರಿ ಹೊರಗೆ ಹೋದಾಗ ಪೊಲೀಸವರು ಒಂದು ಫೋನ್ ಕೊಡ್ತಾರೆ, ತಗೊಳ್ಳಿ ಮೋನಿಕಾನ ಕಿಡ್ನಾಪ್ ಮಾಡಿದಲ್ಲಿ ನಾವು ಹೋಗಿದ್ವಲ್ಲ ಅವ್ರ ಹತ್ರ ಈ ನಂಬರ್ ಈ ಫೋನ್ ಇತ್ತು ಅಂತಾರೆ. ಆ ಫೋನ್ ಇಸ್ಕೊಂಡು ಬರ್ತಿರ್ಬೇಕಾದ್ರೆ ಫೋನ್ ಬರುತ್ತೆ. ಫೋನ್ ಬಂದಾಗ ಫೋನ್ ರಿಸೀವ್ ಮಾಡಿದಾಗ ಅರುಣ್ ಫೋನ್ ಬಂದ, ಹಲೋ ಮೋನಿಕಾ ಅಂತೆಲ್ಲ ಹೇಳಿ, ಅದು ಏಕೆ ಏನು ಮಾತಾಡ್ತಾ ಇಲ್ಲ ಅಂತೆಲ್ಲ ಹೇಳಿ, ಅದು ಮೋನಿಕಾ ನೀನು ಸುಳ್ಳು ಹೇಳಿ, ನೀನು ಆಲ್ ದಿ ಬೆಸ್ಟ್ ಮ್ಯಾರೇಜ್ ಹ್ಯಾಪಿ ಮ್ಯಾರೇಜ್ ಲೈಫ್ ಆಲ್ ದಿ ಬೆಸ್ಟ್, ಈ ಸುಳ್ಳು ಭಾಳ ದಿವಸ ಮುಚ್ಚಿಡೋಕ್ಕಾಗಂಗಿಲ್ಲ, ಯಾಕಂದರೆ ದಿನೇ ದಿನೇ ಹೊಟ್ಟೆ ಕಾಣಿಸ್ಲಿಲ್ದಾಗ ಅವಾಗೆ ಡೌಟ್ ಬಂದು ಮನೆಯವರೆಲ್ಲ ಎನ್ಕ್ವೈರಿ ಮಾಡ್ತಾರೆ ನೋಡು ಅಂತೆಲ್ಲ ಹೇಳಿದಾಗ, ಸತ್ಯ ಇರೋದು ಒಪ್ಪತ್ಕೊಂಡ್ಬಿಡು ಅಂತೆಲ್ಲ ಹೇಳ್ತಾರೆ. ಇಲ್ಲ ಅದು ನೀನು ಹೇಳಿರೋ ಸುಳ್ಳು ನಿಜ ಮಾಡು ಅಂತೆಲ್ಲ ಹೇಳಿರ್ತಾರೆ. ಅದೇ ಟೈಮಿಗೆ ಗೌರಿ ಹಿಂಗನ ಮಾಡಿ ಈ ಮದುವೆ ನಿಂದಿರಿಸ್ಬೇಕಪ್ಪೋ, ಇಲ್ಲಾಂದರೆ ನಾನು ನನ್ನ ಅಕ್ಕ ಇಬ್ಬರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಅಂತೇಳಿ ಓಡಾಡಿ ಬರ್ತಿರೋದ್ರಾಗೆ ಇಲ್ಲಿ ಮದುವೆ ಆಗೋಗ್ಬಿಟ್ಟಿರ್ತೈತಿ. ಅವ್ರು ಗಟ್ಟಿ ಮೇಲೆ ಅಂದರೆ ತಾಳಿ ಕಟ್ಟಿಬಿಡ್ತಾರೆ. ಪಾಪ ಗೌರಿ ಎಷ್ಟೇ ಪ್ರಯತ್ನ ಪಡೋಕೆ ಬಂದ್ರೂ ಆಗೋದಿಲ್ಲ, ಮದುವೆ ಆಗೋಗ್ಬಿಟ್ಟಿರ್ತಾರೆ. ಮದುವೆ ಆಗೋದಾಗ ಇವಾಗ ಗೌರಿ ಅಯ್ಯೋ ಇವಾಗ ನನ್ನ ಸತ್ಯ ಹೇಳಿ ನಿಂದಿರಿಸಿದ್ರೆ ಚೆನ್ನಾಗಿತ್ತು, ಇಲ್ಲಾಂದರೆ ನನ್ನನ್ನು ಅಕ್ಕನ ಮನೆಯಿಂದ ಒಂದಲ್ಲ ಒಂದು ದಿವಸ ಹೊರಗೆ ಹಾಕ್ಬಿಡ, ನನ್ನ ಗಂಡ ಯಾವತ್ತೂ ನನ್ನನ್ನು ನಂಬೋದೇ ಇಲ್ಲಲ್ಲಪ್ಪ ದೇವರೇ, ಹೆಂಗೆ ಮಾಡೋದು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಅವರಮ್ಮ ಅವರೆಲ್ಲರೂ ಪ್ರತಿಯೊಬ್ಬರು ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಎಲ್ಲರೂ ಆಶೀರ್ವಾದ ತೊಗೊಂಡು ಆಚಾರ್ಯ ಹೇಳಿದಾಗ ಎಲ್ಲರೂ ಆಶೀರ್ವಾದ ತೊಗೊಂಡು ಅವರಪ್ಪ ಅವರಮ್ಮ ದೀರ್ಘ ಸುಮಂಗಲಿ ಆಯುಷ್ಮಾನ್ ಭವ ಎಲ್ಲ ಹೇಳ್ಕೊಂಡು ಆಶೀರ್ವಾದ ತೊಗೊಂಡು ಅವರೆಲ್ಲ ಹ್ಯಾಪಿ ಚೆನ್ನಾಗಿ ನೋಡ್ಕೊ ಅಂತೆಲ್ಲ ಅವ್ರ ತಂಗಿ ಚೀನು ಎಲ್ಲರೂ ಆಶೀರ್ವಾದ ಎಲ್ಲರೂ ವಿಶ್ ಮಾಡ್ತಾರೆ. ಎಲ್ಲರೂ ವಿಶ್ ಮಾಡಿದ್ಮೇಲೆ ಸರಿ ನಾವಿನ್ನು ಹೋಗಿ ಬರ್ತೀವಿ ಅಂತೆಲ್ಲ ಹೇಳ್ತಾರೆ. ಸರಿ ಹೋಗಿ ಬನ್ನಿ ಅಂತೆಲ್ಲ ಹೇಳಿ ಟಾಟಾ ಮಾಡ್ತಾರೆ. ಟಾಟಾ ಮಾಡಿದಾಗ ಅವಾಗ ಹೋಗೋಣ ನಡಿ ಅಂತೆಲ್ಲ ಹೇಳಿ ಅವ್ರು ಬಾಯ್ ಅಂತ ಹೇಳಿ ಹೋಗ್ತಾರೆ. ಇದೇ ಟೈಮಿಗೆ ಮೋನಿಕಾನ ಕೈ ಹಿಡ್ಕೊಂಡು ಗೌರಿ ಬೆಡ್ರೂಮ್ಗೆ ಹೇಳ್ಕೊಂಬರ್ತಾರೆ. ಗೌರಿ ಬೆಡ್ರೂಮ್ಗೆ ಹೇಳ್ಕೊಂಬಂದು ಅದಕ್ಕೂ ಮುಂಚೆ ಅವ್ರ ತಂದೆ ನೀವೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕಮ್ಮ ಅಂತೆಲ್ಲ ಅವರಪ್ಪ ಹೇಳ್ತಾನೆ. ಇಷ್ಟು ದಿವಸ ಮಾಡಿದಂಗೆ ಇವಾಗ ಮಾಡೋಕ್ಕೆ ಬರಲ್ಲ, ತುಂಬ ಜವಾಬ್ದಾರಿಯಿಂದ ನಡ್ಕೊತ ಹೋಗಬೇಕು, ಇಷ್ಟು ದಿವಸ ಥರ ಹಠ ಮಾಡೋಂಗಿಲ್ಲ ಅಂತ. ನೋಡಮ್ಮ ಗೌರಿ, ಈ ಪ್ರತಿಯೊಂದು ವಿಚಾರದಲ್ಲೂ ನೀನು ದೊಡ್ಡವಳಾಗಿದ್ರು ಅವಳು ತುಂಬ ಹಠ ಮಾಡಿದ್ದು, ನೀನೇ ಎಲ್ಲ ಸುಧಾರಿಸ್ಕೊಂಡು ಹೋಗಿ ಈಗೂ ಹಾಗೆ ಮಾಡು ಅಂತೆಲ್ಲ ಹೇಳ್ದ. ಸರಿ ಬಿಡು ಅಂತೆಲ್ಲ ಮೋನಿಕಾನ ಕೈ ಹಿಡಿದು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಕೈ ಹೇಳ್ಕೊಂಡು ಹೋಗಿ ಬೈದು ಬಿಡ್ತಾನೆ. ಏನಂತ ಬೈತಾನೆ ಅಂತಂದರೆ ಈ ತಳ್ಳಿಬಿಡ್ತಾನೆ ಬೆಡ್ ಮೇಲೆ. ನನ್ನ ಯಾಕೆ ಬೆಡ್ ಮೇಲೆ ತಳ್ಳಿ, ಹೊಟ್ಟೆಲಿರೋ ಮಗುಗೆ ಏನಾದರೂ ಹೆಂಗೆ ಮಾಡಬೇಕು ಅಂತ, ಹೊಟ್ಟೆಯಲ್ಲಿ ಮಗು ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ ನೀನು, ಒಳ್ಳೆ ನಡಿ ಗೈನಕಾಲಜಿಸ್ಟ್ ಹತ್ರ ಚೆಕ್ ಮಾಡೋಣ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಮನೆಯವ್ರ ಮುಂದೆ ಫೋರ್ಸ್ ಮಾಡೋಕ್ಕೆ ಮಾಡ್ತಾ ಇದೆಯಾ, ಗೈನಕಾಲಜಿಸ್ಟ್ ಹತ್ರ ಹೋಗೋಣ, ಕೇರ್ ತೊಗೊತಾಳ ಅನ್ನೋ ರೀತಿ. ಈ ತಾಳಿ ನಾನು ಹಾಕಿರೋ ವಿಷಯ ಎದಕ್ಕೆ, ನಾನಾಗಿ ಪ್ರೀತಿ ಮಾಡಿದ್ದಕ್ಕೆ ನೀನು ಮುಂದೆ ನಿಂತು ಮದುವೆ ಮಾಡಿಸಿ ಅಷ್ಟೇ, ಅದೇಕೆ ತಾಳಿ ವಿಷಯ ಅಂತೆಲ್ಲ ಹೇಳ್ತೀಯ ಅಂತ ಅವರಿಬ್ಬರು ಅಕ್ಕ ತಂಗಿ ಫುಲ್ ಜಗಳ ಆಡ್ತಾರೆ. ಸುಳ್ಳು ಹೇಳ್ತೀಯ, ಸುಳ್ಳು ಹೇಳಿ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಸುಳ್ಳು ಮದುವೆ ಆಗ್ಯಾ, ಈ ಸುಳ್ಳೆ ನನಗೆ ಮುಳ್ಳಾಗಿ ಒಂದಲ್ಲ ಒಂದು ದಿವಸ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ನೋಡಿ, ಮನೆಗೆ ಏನು ಆಧಾರ ಇಟ್ಕೊಂಡು ಹೇಳ್ತಾ ಇದೀಯ ಇದೆಲ್ಲ ನೀನು ಅಂತ. ನಿನ್ನ ಫೋನಿಗೆ ಅರುಣ್ ಫೋನ್ ಮಾಡಿದ್ದೆ ಅಂತ ಫೋನ್ ಬಿಸಾಕ ಕ್ಯಾಚ್ ಹಿಡ್ಕೊಂತ, ನೋಡು ನಿನ್ನ ಫೋನಿಗೆ ಅರುಣ್ ಫೋನ್ ಮಾಡಿದ್ದ, ಮಾತಾಡಿದ್ದೆಲ್ಲ ನೋಡು ಅಂತೆಲ್ಲ ತೋರಿಸ್ಬಿಡ್ತಾ. ಮೋನಿಕಾ ಶಾಕ್ ಆಗಿಬಿಡ್ತಾರೆ. ಎದಕ್ಕಂದರೆ ನೋಡು ನಾನು ಕೊಟ್ಟಿರೋ ಭಿಕ್ಷೆ ಅಂತ ನೀನು ಹೇಳ್ತಾ ಇದೆಯಲ್ಲ, ನೀನು ಎಲ್ಲಿ ಇಟ್ಟಿದ್ರೆ 4 ದಿವಸ ಹೋಟೆಲ್ ಆದಮೇಲೆ 7 ದಿವಸ ದೇವಸ್ಥಾನದಲ್ಲಿದ್ದೆ, ನಿನ್ನನ್ನು ಮನೇಲಿ ಕರ್ಕೊಂತ ಅಪ್ಪ ಅಮ್ಮಗೆ ನಾನೇ ರಿಕ್ವೆಸ್ಟ್ ಮಾಡಿ ಮನೇಲಿ ಸೇರಿಸ್ಕೊಂಡು, ಇಲ್ಲಾಂದರೆ ನೀನು ಬೀದಿಯಲ್ಲಿ ದೇವಸ್ಥಾನದಲ್ಲಿ ಇರ್ತಿದ್ದೇನೆ. ಅದೇ ನನಗೆ ಇಷ್ಟಪಟ್ಟು ಆಗಿರೋ ಮದುವೆ ಎಲ್ಲ ಮನೆಯವ್ರು ಬಲವಂತಕ್ಕೆ ಆ ಮದುವೆ ಆಗಿರೋದು ಅಂತೆಲ್ಲ ಹೇಳಿ ಅವರಪ್ಪ ಅಮ್ಮ ಇಬ್ಬರು ನೋಡು ಮಕ್ಕಳೆಲ್ಲ ಮನೆಯಿಂದ ಮದುವೆ ಆಗ್ಬೋದು, ಮನೆಯೆಲ್ಲ ಖಾಲಿ ಅಂತೆಲ್ಲ ಹೇಳಿ ಅವರಪ್ಪ ಅಮ್ಮ ಇಬ್ಬರು ಬೇಜಾರಾಗಿರೋ. ಮುಂದೆ ನನಗೆ ಇವರಿಬ್ಬರದು ಮದುವೆ ಆದಮೇಲೆ ಮೊದಲನೇ ರಾತ್ರಿ ನಾಳೆ ಮಾಡಲೇಬೇಕಲ್ಲ, ಮೊದಲನೇ ರಾತ್ರಿ ಮಾಡಬೇಕು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಆವಾಗ ಇದು ಅತ್ತೆ ಇವರು ಪ್ರೆಗ್ನೆಂಟ್ ಇದ್ದಾಳಲ್ಲ, ಈಗ ಇದೆಲ್ಲ ಶಾಸ್ತ್ರ ಬೇಡ ಅಂತ ಅವರು ಹೇಳ್ತಿರ್ತಾರೆ. ಆ ದರಿದ್ರ ಹುಡುಗಿ ಜೊತೆ ನನ್ನ ಮಗಂದು ಇದನ್ನು ಬೇಡ ಅಂತ ಹೇಳ್ತಾರೆ. ಚಂಚಲ ಅವರೇ ಅವ್ರು ಸ್ವಲ್ಪ ಸಭ್ಯ ಆಗಿ ಮಾತಾಡೋಣ, ನಿಮ್ಮ ಅಕ್ಕನ ವಿಚಾರ ಮಾತಾಡ್ಬೇಕು, ಇದಕ್ಕಿಂತ ಸಭ್ಯ ಭಾಷೆ ನಂಗೆ ಬರಲ್ಲ ಅಂತ ಚಂಚಲ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ್.